ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಈ ವಿಡಿಯೋದಲ್ಲಿ ಸೀರೀಸ್ ಪ್ಯಾರಲಲ್ ಸರ್ಕ್ಯೂಟ್ ಪ್ರಾಬ್ಲಮ್ಸ್ನ ನೋಡೋಣ. ಇದಕ್ಕೂ ಮುಂಚೆ ಕಾನ್ಸೆಪ್ಟ್ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಬನ್ನಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಟ್ರಿಕ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್. ದಿಸ್ ಇಸ್ ವೆರಿ ಸಿಂಪಲ್ ಪ್ರಾಬ್ಲಮ್. ನೋಡಿದ್ರೆ ಗೊತ್ತಾಗ್ತಿದೆ. ಫೈಂಡ್ ದ ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟೆನ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಸೀರೀಸ್ ಕನೆಕ್ಷನಲ್ಲಿ ವೋಲ್ಟೇಜು ಡ್ರಾಪ್ ಆಗುತ್ತೆ. ಸೊ ವೋಲ್ಟೇಜ್ ಎಲ್ಲ ಬಂದು ಬೇರೆ ಬೇರೆ ಇರುತ್ತೆ, ರೈಟ್? ಸೊ ನನಗೆ V1 ಬೇಕು ಅಂತ ಅಂದರೆ I ಇಂಟು R1, V2 ಬೇಕು ಅಂತ ಅಂದರೆ I ಇಂಟು R2, V3 ಬೇಕು ಅಂತ ಅಂದರೆ I ಇಂಟು R3 ಮಾಡಬೇಕು. ಬಟ್ ದ ಪ್ರಾಬ್ಲಮ್ ಇಸ್ ಕರೆಂಟ್ ವ್ಯಾಲ್ಯೂ ಅವ್ರು ಕೊಟ್ಟೇ ಇಲ್ಲ, ರೈಟ್? ಸೊ ನಮಗೆ ಟೋಟಲ್ ಕರೆಂಟ್ ಬೇಕು ಅಂತ ಅಂದರೆ ಟೋಟಲ್ ವೋಲ್ಟೇಜ್ ಇರಬೇಕು, ಟೋಟಲ್ ರೆಸಿಸ್ಟೆನ್ಸ್ ಇರಬೇಕು. ಓಕೆ, ಸೊ ಟೋಟಲ್ ವೋಲ್ಟೇಜ್ ಅವರೇ ಕೊಟ್ಟಿದ್ದಾರೆ. ಬಟ್ ವಾಟ್ ಅಬೌಟ್ ಟೋಟಲ್ ರೆಸಿಸ್ಟೆನ್ಸ್, ದಟ್ ಈಸ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್. ಸೀರೀಸ್ ಕನೆಕ್ಷನಲ್ಲಿ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ R1 ಪ್ಲಸ್ R2 ಪ್ಲಸ್ R3 ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೊ I is equals to 60 divided by 10 plus 20 plus 30 is also 60. 60 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 1. ಸೊ I ವ್ಯಾಲ್ಯೂ ಬಂದು 1 ಆಂಪಿಯರ್. ಓಕೆ, ಅದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಸೊ 1 ಇಂಟು R1 ವ್ಯಾಲ್ಯೂ ಎಷ್ಟು 10, ಸೊ 10 ವೋಲ್ಟ್ಸ್. ಸಿಮಿಲರ್ಲಿ 1 ಇಂಟು 20, that is R2 value 20, so 20 volts. Okay, and 1 into 30, that is 30 volts. Okay, this was very simple. At least second question nodana. Find the voltage drop across each of resistance and find the supply voltage. Okay, so illu kuda voltage drop find madak helidare. Let me take this as voltage drop 1, this is voltage drop 2, and this is voltage drop 3. So V1 is equals to I into R1, V2 is equals to I into R2, V3 is equals to I into R3. Okay, so current ಕೂಡ ಅವೈಲಬಲ್ ಇದೆ ಆ್ಯಂಡ್ ರೆಸಿಸ್ಟೆನ್ಸ್ ಕೂಡ ಅವೈಲಬಲ್ ಇದೆ. ಸೊ ಮಲ್ಟಿಪ್ಲೈ ಮಾಡೋಣ. 2 ಇಂಟು 2 is equals to 4 volts and 2 into 4 is equals to 4 2 is 8 volts and 2 into 6 2 is 12 volts. ಓಕೆನಾ? ಆ್ಯಂಡ್ ಫೈಂಡ್ ದ ಸಪ್ಲೈ ವೋಲ್ಟೇಜ್. ಸೊ ಸಪ್ಲೈ ವೋಲ್ಟೇಜ್ ಹೇಗೆ ಫೈಂಡ್ ಮಾಡೋದು? ವೆರಿ ಸಿಂಪಲ್. V1 ಪ್ಲಸ್ V2 ಪ್ಲಸ್ V3. ಓಕೆ, ಯಾಕಂದರೆ ಇಲ್ಲಿ ಬರೋ ವೋಲ್ಟೇಜೇ ಇಲ್ಲಿ ಡಿವೈಡ್ ಆಗಿರುತ್ತೆ, ರೈಟ್? ಸೊ ಇಷ್ಟನ್ನು ಮೂರನ್ನು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಸಪ್ಲೈ ವೋಲ್ಟೇಜ್. ಆರ್ ಎಲ್ಸ್ ವೆರಿ ಸಿಂಪಲ್, V is equals to I into R ಈಕ್ವಿವೆಲೆಂಟ್. ಕರೆಂಟ್ ಆಲ್ರೆಡಿ ಇದೆ, ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಮಾಡೋದು ನಮಗೆ ಗೊತ್ತು, ದಟ್ ಇಸ್ R1 ಪ್ಲಸ್ R2 ಪ್ಲಸ್ R3 ಮಾಡ್ಬೋದು. ಓಕೆ, ಸೊ V1 4 ಪ್ಲಸ್ 8 ಪ್ಲಸ್ 12 ಮಾಡಿದ್ರೆ ಯು ವಿಲ್ ಗೆಟ್ 24 volts. ಅದರ್ವೈಸ್ 2 times of 6 plus 4 will be 10, 12 2s is 24. ಈ ರೀತಿನೂ ಮಾಡ್ಬೋದು. ಓಕೆ, ಸೊ V1 ವ್ಯಾಲ್ಯೂ ಇದು, V2 ವ್ಯಾಲ್ಯೂ ಇದು, V3 ವ್ಯಾಲ್ಯೂ ಇದು. ಓಕೆ, ವೋಲ್ಟೇಜ್ ಡ್ರಾಪ್ ಫೈಂಡ್ ಮಾಡಿದ್ವಿ. ನೆಕ್ಸ್ಟು ಸಪ್ಲೈ ವೋಲ್ಟೇಜ್ ಬಂದುಬಿಟ್ಟು 24 volts. ಓಕೆ, ಅದಕ್ಕೆ ಎರಡು ಮೆಥಡ್ ಇದೆ, ಒಂದಿದು ಇಲ್ಲ ಇದು. ಓಕೆ, ನೋಡೋಣ. ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಟೋಟಲ್ ಕರೆಂಟ್ ಥ್ರೂ R1 and R2 ವೇರ್ R1 is equals to 10 ohms and R2 is equals to 20 ohms and V is given as 50 ohms. ಓಕೆ, ಸೊ ಇದು ಸರ್ಕ್ಯೂಟು, ಇವೆರಡು ಪ್ಯಾರಲಲ್ಲಿ ಕನೆಕ್ಟ್ ಆಗಿದೆ. ಯು ಕ್ಯಾನ್ ಸಿ ಹಿಯರ್ ಕರೆಂಟ್ I ಬಂದಿದ್ದು ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ ಹೇಳಿದ್ದೀನಿ ನಾನು, ಕರೆಂಟು ಡಿವೈಡ್ ಆಗುತ್ತೆ, ವೋಲ್ಟೇಜು ಸೇಮ್ ಇರುತ್ತೆ, ರೈಟ್? ಸೊ ಕರೆಂಟ್ ಡಿವೈಡ್ ಆಗಿ ಇಲ್ಲಿ I1 ಹೋಗುತ್ತೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ R1 10 ohms ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೋಗೋ ಕರೆಂಟೇ I1 ಇಲ್ಲಿ, ಇದನ್ನು ನಾನು I2 ಅಂತ ಅನ್ಕೋತೀನಿ. ಓಕೆ, ಸೊ ದಿಸ್ ಇಸ್ I1 ಆ್ಯಂಡ್ ದಿಸ್ ಇಸ್ I2. ಸೊ I ಬಂದುಬಿಟ್ಟು I1 ಪ್ಲಸ್ I2 ಈ ರೀತಿ ಡಿವೈಡ್ ಆಗಿದೆ. ಓಕೆ, ಸಿನ್ಸ್ ವಿ ನೀಡ್ ಕರೆಂಟ್ ಏನು ಮಾಡ್ಬೋದು? ವೆರಿ ಸಿಂಪಲ್, ಕ್ಯಾನ್ ಗೋ ಫಾರ್ I1 is equals to V divided by R1 ಆ್ಯಂಡ್ I2 ಬೇಕು ಅಂತಂದರೆ V divided by R2. ಓಕೆ, ಸೊ ವೋಲ್ಟೇಜ್ ಸೇಮ್ ಇರುತ್ತೆ, ದಟ್ ಇಸ್ 50 divided by R1 is 10, I2 is equals to 50 ಆ್ಯಸ್ ಇಟ್ ಈಸ್ ಇರುತ್ತೆ, ಡಿವೈಡೆಡ್ ಬೈ 20. ಓಕೆ, ಸೊ I1 ವ್ಯಾಲ್ಯೂ ಎಷ್ಟು ಬರುತ್ತೆ? ಇಫ್ ಯು ಡೂ ಇಟ್ ಇನ್ ಕ್ಯಾಲ್ಸಿ, ಸೊ 50 ಡಿವೈಡೆಡ್ ಬೈ 10, ಹೌ ಮಚ್? 5 ohms ಬರುತ್ತೆ, ಸಾರಿ 5 ಆಂಪಿಯರ್ಸ್ ಬರುತ್ತೆ. I2 50 divided by 20, that is 2.5 ಬರುತ್ತೆ. ಓಕೆ, ಸೊ ಟೋಟಲ್ ಕರೆಂಟ್ ಕೇಳಿದ್ರಿಂದ I is equals to 5 plus 2.5, that is 7.5. ಓಕೆ,
ಕಾನ್ಸೆಪ್ಟ್ ವಿಡಿಯೋ ನೋಡಿದ್ರೆ ಇದನ್ನು ಇನ್ನೊಂದು ಮೆಥಡಿಂದನೂ ಸಾಲ್ವ್ ಮಾಡ್ಬೋದು. ದಟ್ ಈಸ್ ಈ ರೆಸಿಸ್ಟೆನ್ಸು ಪ್ಯಾರಲಲ್ ಇರೋದನ್ನ ಒಂದೇ ರೆಸಿಸ್ಟೆನ್ಸ್ ಆಗಿ ಮಾಡ್ಕೋಬೋದು ಲೈಕ್ ದಿಸ್. ಆಮೇಲೆ ಕರೆಂಟ್ ಇಸ್ ಈಕ್ವಲ್ಸ್ ಟು V ಡಿವೈಡೆಡ್ ಬೈ R ಈ ಥರನೂ ಮಾಡ್ಕೋಬೋದು. ದಟ್ ಈಸ್ 10 ಇನ್ವರ್ಸ್ ಪ್ಲಸ್ 20 ಇನ್ವರ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದಿರೋ ಅಂಥ ಆನ್ಸರ್ಸ್ನ ನೀವು 10 ಇನ್ವರ್ಸ್ ಪ್ಲಸ್ 20 ಇನ್ವರ್ಸ್ ಅಂತ ಅಂದರೆ 0.15 ಇರುತ್ತೆ. ಅದನ್ನು ಇನ್ವರ್ಸ್ ಮಾಡಿದ್ರೆ ಯು ವಿಲ್ ಬಿ ಗೆಟ್ಟಿಂಗ್ ಸಮ್ 6.66. ಸೊ ವೋಲ್ಟೇಜ್ ವ್ಯಾಲ್ಯೂಸ್ 50 ಡಿವೈಡೆಡ್ ಬೈ 6.66 ಅಂದರೆ ಕರೆಂಟ್ ಇಸ್ 7.5. ಓಕೆ, ಯಾವ್ದಾರ ಒಂದು ಮೆಥಡ್ನ ನೀವು ಚೂಸ್ ಮಾಡಬೇಕು ಆ್ಯಂಡ್ ಯು ಕ್ಯಾನ್ ಚೆಕ್ ವೆರಿಫಿಕೇಷನ್ ಪರ್ಪಸ್ಗೆ ಈ ಮೆಥಡ್ ಇಟ್ಕೊಂಡ್ರೂ ನಡೆಯುತ್ತೆ.